ಕಲ್ಲಡ್ಕ ಪ್ರಭಾಕರ್ ಭಟ್ರೆ, ಪ್ರಿಯಾಂಕ್ ಖರ್ಗೆ ಅವರ ಇನ್ನೊಂದು ಪತ್ರ, ಸರ್ಕಾರಿ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸುವುದಾಗಿತ್ತು. ಸರ್ಕಾರಿ ನೌಕರರುಗಳಿಗೆ ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು ಅಂತ ಸ್ಪಷ್ಟವಾಗಿದೆ. ಅದರಲ್ಲಿ ಸ್ಪಷ್ಟವಾಗಿ ಯಾವುದೇ ರಾಜಕೀಯ ಪಕ್ಷದ ಅಥವಾ ರಾಜಕಾರಣದಲ್ಲಿ ಭಾಗವಹಿಸುವಂಥ ಯಾವುದೇ ಸಂಘ ಸಂಸ್ಥೆಯ ಸದಸ್ಯನಾಗಿರತಕ್ಕದ್ದಲ್ಲ, ಅಥವಾ ಅವುಗಳೊಂದಿಗೆ ಅನ್ಯತಾ ಸಂಬಂಧ ಹೊಂದಿರತಕ್ಕದ್ದಲ್ಲ, ಅಥವಾ ಯಾವುದೇ ರಾಜಕೀಯ ಚಳವಳಿ ಅಥವಾ ಚಟುವಟಿಕೆಗಳಲ್ಲಿ ಭಾಗವಹಿಸತಕ್ಕದ್ದಲ್ಲ, ಅದರ ಸಹಾಯಾರ್ಥ ವಂತಿಗೆ ನೀಡತಕ್ಕದ್ದಲ್ಲ ಮತ್ತು ಯಾವುದೇ ರೀತಿಯ ನೆರವು ನೀಡತಕ್ಕದ್ದಲ್ಲ ಅಂತಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಮತ್ತು BJPಯ ಸಂಬಂಧವನ್ನು ಅದು ಎಷ್ಟೇ ನಿರಾಕರಿಸಿದ್ರೂ ಆ ಸಂಬಂಧ ಅವಿನಾಭಾವವಾಗಿದೆ. ಪ್ರಭಾಕರ್ ಭಟ್ರೆ, ಅದನ್ನು ಹೆಂಗೆ ನಿರಾಕರಿಸಿ ಎಲ್ಲ ಅದು ರಾಜಕೀಯವಲ್ಲದ ಸಂಘಟನೆ ಅಂತ ಅನ್ನೋದಕ್ಕಾಗುತ್ತೆ? ಅಲ್ಲ ರೀ, ನಮ್ಮದು ರಾಜಕೀಯ ಸಂಘಟನೆ ಆಗೋದು ಹೇಗೆ ರೀ? ಯಾವುದೋ ಒಂದು ವಿಚಾರದಲ್ಲಿ ನಮ್ಮದು ಅವ್ರದ್ದು ಅಭಿಪ್ರಾಯ ಒಂದಿರ್ಬೋದು. ಓಕೆ, ಹಿಂದೂ ಅಂತ ಹೇಳುವಂಥ ಸಂಗತಿಯಲ್ಲಿ ಅವರು ಒಪ್ಪಬಹುದು, ನಾವು ಒಪ್ಪಬಹುದು. ಅದರರ್ಥ ನಮ್ಮದು ಅದು ಒಂದು ಅಂತ ಆಗೋದು ಹೇಗೆ? ಅದು ಸಾಧ್ಯನೇ ಇಲ್ಲ ತಾನೇ. ನಮ್ಮದು ಬೇರೆಯೇ, ನಮ್ಮ ಸಂವಿಧಾನ ಬೇರೆ, ನಮ್ಮ ರೀತಿ ನೀತಿಗಳು ಬೇರೆ, ಕ್ರಮಗಳು ಬೇರೆ, ಎಲ್ಲವೂ ಬೇರೆಯೇ. ಅವ್ರದ್ದು ಬೇರೆಯೇ. ಅವರ ಅಧ್ಯಕ್ಷ ಇದ್ದಾರೆ, ಅವ್ರದ್ದೊಂದು ವ್ಯವಸ್ಥೆಗಳಿದೆ, ತಳಮಟ್ಟದವ್ರ ವ್ಯವಸ್ಥೆ ಇದೆ, ನಮ್ಮದೊಂದು ಬೇರೆಯೇ ಇದೆ. ಎಲ್ಲಿ ಒಂದಾಗೋದು ಹೇಗೆ? ನೀವು ಸುಮ್ಮನೆ ಒಂದು ವಿಚಾರಕ್ಕೆ ಬೆಂಬಲ ಕೊಟ್ಟರು ಅಂತೇಳಿ ಈಗ 370 ಆರ್ಟಿಕಲ್ ತೆಗೆದ್ರು, ನಮಗೆ ಖುಷಿ ತಾನೆ. ಟ್ರಿಪಲ್ ತಲಾಕ್ ತೆಗೆದ್ರು, ನಮಗೆ ಖುಷಿ ತಾನೆ. ಅದಕ್ಕೋಸ್ಕರ ನೀವು ಅವರಿಗೆ ಬೆಂಬಲ ಕೊಟ್ಟಿದ್ದೀರಾ ಅಂತ ಹೇಳಿ ನೀವು ರಾಜಕೀಯ ಪಕ್ಷ ಅಂತ ಆಗೋದು ಹೇಗೆ? ಅದು ಮೂರ್ಖತನದ ಪರಮಾವಧಿ. ಅದು ನಮ್ಮನ್ನು ರಾಜಕೀಯ ಪಕ್ಷ ಅಂತ ಹೇಳ್ತಾ ಇರುವಂಥದ್ದು. ನಮಗೆ ಆ ರೀತಿಯ ಚುನಾವಣಾ ರಾಜಕೀಯದ ಬಗ್ಗೆ ಆಸಕ್ತಿನೇ ಇಲ್ಲ. ರಾಜಕೀಯ ಅಂದರೆ ದೇಶದ ಬಗ್ಗೆ ಇದೆ ನಮಗೆ, ಚುನಾವಣಾ ರಾಜಕೀಯದಲ್ಲಿಲ್ಲ. ನಾವು ಚುನಾವಣಾ ರಾಜಕೀಯದಲ್ಲಿಲ್ಲ. ಅಲ್ಲಿ ಹೋಗಿ ಅದೇನು ಮಾಡಬೇಕು ಅಂತ ನಾವು ನಿರ್ಣಯ ಮಾಡೋದು. ಯಾವುದಾದ್ರು ನೀವು ನಮ್ಮ ಬೈಠಕಿಗೆ ಬನ್ನಿ, ನಮ್ಮ ಮೀಟಿಂಗ್ಗಳಿಗೆ ಬನ್ನಿ, ನಾವು ರಾಜಕೀಯದಲ್ಲಿ ಯಾರು ಚುನಾವಣೆ ನಿಲ್ಲಬೇಕು, ಯಾರು ಮಂತ್ರಿ ಆಗಬೇಕು, ಯಾರು ಇನ್ನೊಬ್ಬ ಆಗಬೇಕು, ನಾವೇನು ಚರ್ಚೆ ಮಾಡ್ತಾ ಇಲ್ಲಲ್ಲ. ನಮಗೆ ಸಂಬಂಧಪಟ್ಟದಲ್ಲ. ಅದು BJP ಏನು ಯೋಚನೆ ಮಾಡ್ತಾರೆ ಹಾಗೆ ಯೋಚನೆ ಮಾಡಲಿ, ಅಥವಾ ಇನ್ನೊಂದು ಪಕ್ಷ ಏನು ಯೋಚನೆ ಮಾಡ್ತಾರೆ ಮಾಡಲಿ, ನಾವು ಅದರಲ್ಲಿ ಆಸಕ್ತರಲ್ಲ. ನಮ್ಮ ರಾಷ್ಟ್ರ ಹೇಗಿರಬೇಕು, ಜನ ಹೇಗಿರಬೇಕು, ಜನಕ್ಕೆ ಯಾವುದು ಹೇಳಬೇಕು, ಜನ ಯಾವ ದಿಕ್ಕಿನಲ್ಲಿ ನಡಿಬೇಕು ಅಂತ ಹೇಳೋದು ನಮ್ಮದೇ ಚಿಂತನೆಯಲ್ಲಿ ನಾವು ಜನಗಳ ಮುಂದೆ ಇಡ್ತೇವೆ. ರಾಜಕೀಯ ಇಲ್ಲ ಇದರಲ್ಲಿ. ರಾಜಕೀಯ